ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ರಿಗೂ ಕೂಡ ನಮ್ಮ ನಿತ್ಯ ಜೀವನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಒಂದು ಅಪಶಕುನ ಆಗಿಬಿಟ್ರೆ, ಏನಾದರೂ ಒಂದು ಕೆಟ್ಟದ್ದೇನಾದರೂ ಸಂಭವಿಸ್ಬಿಟ್ರೆ, ಏನಾದರೂ ಒಂದು ಇದಾಗ್ಬಿಟ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಹೋದಾಗ ನಮಗೇನಾಗುತ್ತೆ, ನಮಗೆ ಕಷ್ಟ ಬರೋದಿಲ್ಲ. ಆದರೆ ಆ ಅಪಶಕುನ ಇರ್ಬೋದು, ಎಲ್ಲೋ ಒಂದು ಕಡೆ ಆ ಒಂದು ನಕಾರಾತ್ಮಕ ಯೋಚನೆಗಳನ್ನು ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅದು ಮುಂದಕ್ಕೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಹಾಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ನಮ್ಮ ಪೂರ್ವಿಕರು ಋಷಿಮುನಿಗಳು ಕೂಡ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅಂತಹವು ಕೂಡ ನಡೀತಾ ಇರುತ್ತೆ. ಇಂದು ಬಹುಮುಖ್ಯವಾಗಿ ಎಲ್ಲರನ್ನೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂದರೆ, ನಾವೆಲ್ಲೋ ಹೋಗ್ತಾ ಇರ್ತೀವಿ, ಪ್ರಯಾಣಕ್ಕೆ ಹೋಗ್ತಾ ಇರ್ತೀವಿ, ಅಥವಾ ಮನೆಯಲ್ಲಿರ್ತೀವಿ, ಆಚೆ ನಿಂತಿದ್ದೀವಿ, ಎಲ್ಲೋ ಆಫೀಸ್ ಹತ್ರ ಇದ್ದೀವಿ, ಅಥವಾ ನಮ್ಮ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಸ್ಥಳ ಇರ್ಬೋದು, ಎಲ್ಲೋ ಶುಭ ಕಾರ್ಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇರ್ಬೋದು. ಈ ಜಾಗಗಳಲ್ಲಿ ಕಾಗೆ ಏನಾದರೂ ತಲೆಯನ್ನು ತಾಕಿ ಹೋದರೆ, ಅಥವಾ ಕಾಗೆ ಟಚ್ ಆದರೆ, ನಮಗೆ ಕಾಗೆ ಏನಾದರೂ ತಲೆಗೆ ತಾಗಿಸಿದ್ದಾದರೆ, ಅಥವಾ ಕಾಗೆಯ ಕಾಲುಗಳು ನಮ್ಮ ತಲೆಗೇನಾದರೂ ಅದು ತಾಕಿ ಹೋಗಿದ್ದೆ ಆದರೆ ತಕ್ಷಣ ನಾವು ಭಯಭೀತರಾಗ್ಬಿಡ್ತೀವಿ. ಏನಾಗ್ಬಿಡುತ್ತೋ, ಪ್ರಾಣ ಸಂಕಟ ಇದೆಯೇನೋ, ಏನಾದರೂ ಕಂಟಕ ಇದೆಯೇನೋ, ವಾಹನ ಅಪಘಾತ ಇದೆಯೇನೋ, ಇದೆಲ್ಲವನ್ನೂ ಕೂಡ ನಾವು ತುಂಬ ತೀಕ್ಷ್ಣವಾಗಿ ಮನಸ್ಸಿಗೆ ತೊಗೊಂಡ್ಬಿಡ್ತೀವಿ. ಇದರಿಂದ ಒಳ್ಳೆಯದ ಕೆಟ್ಟದ್ದಾ? ಕಾಗೆ ಏನಾದರೂ ಆಕಸ್ಮಿಕವಾಗಿ ನಮಗೆ ತಲೆಗೆ ಏನಾದರೂ ತಾಗಿದ್ದೆ ಆದರೆ ಇದು ಶುಭಾನ ಅಶುಭಾನ ಅಂದಾಗ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಹಿಂದೂ ಪರಂಪರೆಗಳಲ್ಲಿ ಇದಕ್ಕೆ ನಾವು ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ನಮ್ಮಲ್ಲಿ ಶುಭ ಶಕುನಗಳು, ಅಶುಭ ಶಕುನಗಳು, ಕಾಗೆಗೆ ನಾವು ಎಲ್ಲೋ ಒಂದು ಕಡೆ ಶನಿಯ ವಾಹನ ಕೂಡ ಹೌದು. ಹಾಗೆ ಯಾರಾದರೂ ತೀರ್ಕೊಂಡಾಗ ಅಲ್ಲಿ ಆ ಕಾಗೆ ಆ ಆತ್ಮರೂಪ ಆ ರೂಪದಲ್ಲಿ ಬಂದು ಆ ಆಹಾರ ಸೇವನೆ ಮಾಡಲಿ, ಅಥವಾ ನಾವು ಹಿರಿಯರಿಗಿಟ್ಟಿದ್ದಂಥ ಪಿತೃಪಕ್ಷಗಳಲ್ಲಿ ಪಿತೃ ಕಾರ್ಯಗಳಲ್ಲಿ ಕಾಗೆಯನ್ನು ನಾವು ಆವಾಹನೆಯಾಗಿ ಮಾಡ್ತೀವಿ. ಅದು ನಮ್ಮ ಪಿತೃಗಳ ಸಂಕೇತ ಕೂಡ ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿ ತಲೆ ಅಂದಾಗ ನಮ್ಮ ಶಿರಸ್ಸು ಯಾವ ರೀತಿ ಇರುತ್ತೆ, ನಮ್ಮ ಇಡೀ ದೇಹದಲ್ಲಿ ಶಿರಸ್ಸಿಗೆ ಹೆಚ್ಚು ಪ್ರಾಶಸ್ತ್ಯ ಕೂಡ ನಾವು ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಪ್ರತಿ ಕಾರ್ಯಗಳನ್ನು ಕೂಡ, ಅಥವಾ ನಾವು ಪ್ರತಿ ಜಯಕ್ಕೂ ಪ್ರತಿ ಅಪಜಯಕ್ಕೂ ಕೂಡ ನಾವು ಶಿರಸ್ಸಿನ ಮುಖಾಂತರವೇ ಯೋಚನೆ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಆ ಕಾಗೆಗೆ ನಾವು ಈ ರೀತಿಯಾಗಿ ಅದನ್ನು ಮನೆಯೊಳಗೆ ಬಂದಾಗ, ಅಥವಾ ಕಾಗೆ ಏನೋ ಒಂದು ಟೆನ್ಷನ್ನು, ಏನೋ ಒಂದು ಅಪಶಕುನ ಆಗ್ಬೋದು ಅಂತಕ್ಕಂಥ ಮನಸ್ಸಿನಲ್ಲಿ ಭಾವನೆ ಇರೋದ್ರಿಂದ ನಾವೇನು ಮಾಡ್ತೀವಿ, ನಾವು ಆ ಕಾಗೆ ಈ ರೀತಿ ಟಚ್ ಮಾಡಿದ ತಕ್ಷಣವೇ ಭಯಭೀತರಾಗೋದು ಬೇಡ. ಅದು ಯಾವ ದಿನ ಆಗಿದೆ, ಯಾವ ತಿಥಿ, ಇವೆಲ್ಲ ನೋಡ್ಕೊಂಡು ಹೋದರೆ ಟೆನ್ಷನ್ ಆಗಿಬಿಡುತ್ತೆ. ತಕ್ಷಣ ಏನು ಮಾಡಬೇಕು ನಾವು, ಅಥವಾ ಸಂಧ್ಯಾಕಾಲಕ್ಕೆ ಎಲ್ಲೋ ಪ್ರಯಾಣ ಹೋಗಿದ್ವಿ, ಪ್ರಯಾಣ ಮುಗಿಸ್ಕೊಂಡ್ಬಂದು ಸ್ನಾನ ಮಾಡಿ ಮನೆಯಲ್ಲಿ ಒಂದು ದೀಪ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಂಡ್ರೆ ಮನೆಯಲ್ಲಿ ತುಂಬ ಶುಭ. ಇಲ್ಲಾಂದರೆ ಹಾಗೆ ಹೋಗಿದ್ದೀವಿ, ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು 54 ಬಾರಿ ಆಗ್ಬೋದು, 108 ಬಾರಿ ಆಗ್ಬೋದು, ಹನುಮನ ಸ್ತೋತ್ರ ಆಗ್ಬೋದು, ಓಂ ನಮಃ ಶಿವಾಯ ಆಗ್ಬೋದು, ಶಿವನ ಸ್ತೋತ್ರ, ಹನುಮನ ಸ್ತೋತ್ರ, ಶನೇಶ್ವರನ ಸ್ತೋತ್ರ, ನಿಮ್ಗೆ ಯಾವ್ದು ಇಷ್ಟ ಬಂದರೆ ಅದನ್ನು ಸ್ವಲ್ಪ ಹೊತ್ತು ದೇವಾಲಯದಲ್ಲಿ ಕುಳಿತು ಜಪ ಮಾಡಿಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ ತಲೆಗೆ ಟಚ್ ಮಾಡಿದಾಗ ಏನೋ ಒಂದು ನಮಗೆ ಸೂಚನೆ ಕೊಡ್ತಾ ಇದೆ. ಹಾಗಾಗಿ ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ, ಹಾಗೆ ಎಳ್ಳನ್ನು ದಾನ ಕೊಡೋದು, ಕಪ್ಪು ಬಟ್ಟೆಯನ್ನು ದಾನ ಕೊಡೋದು, ಶನೇಶ್ವರನ ದರ್ಶನ ಮಾಡಿಕೊಂಡ್ರೆ ಅದರಿಂದ ಪರಿಹಾರ ಮುಕ್ತರಾಗ್ತೀರಾ. ಅದೇನು ತೊಂದರೆ ಕೂಡ ಆಗೋದಿಲ್ಲ. ಆ ರೀತಿ ಆದಾಗ ಭಯ ಪಡೋದು ಕೂಡ ಬೇಡ, ಅದರಿಂದ ಏನು ತೊಂದರೆಗಳು ಕೂಡ ಆಗೋದಿಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.